ಮಳೆ ಬಂದ್ರೆ ಸಾಕು ಪ್ರತಿ ವರ್ಷ ಮುಳುಗುವಂತಹ ಪಂಪ್ ವೆಲ್ ಫ್ಲೈಓವರ್ಗೆ ಈ ವರ್ಷವೂ ಕೂಡ ಕಂಟಕ ಎದುರಾಗ್ತಾ ಇದೆ. ಮಂಗಳೂರಿನಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೇ ಇದ್ರೆ ಮತ್ತೆ ಅಪಾಯ ಬರುವಂತದ್ದು ನಿಶ್ಚಿತ, ಮತ್ತೆ ಅಪಾಯ ಎದುರಾಗುವಂತದ್ದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಫ್ಲೈಓವರ್ ಸಮೀಪದ ರಾಜಕಾಲುವೆ ಬ್ಲಾಕ್ ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಡೇಂಜರ್, ಅತಿ ಡೇಂಜರ್. ರಾಜಕಾಲುವೆಯಲ್ಲಿ ಹೂಳೆತ್ತುವಂತಹ ಕಾರ್ಯವೇ ಆಗದೆ ಅನೇಕ ರೀತಿಯಾದಂತಹ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಈ ವರ್ಷವೂ ಕೂಡ ಧಾರಾಕಾರವಾಗಿ ಮಳೆಯಾದರೆ ಮತ್ತೆ ಅಪಾಯ ಎದುರಾಗುವಂಥದ್ದು ಕಟ್ಟಿಟ್ಟ ಬುತ್ತಿ. ರಾಜಕಾಲುವೆ ಸುತ್ತಮುತ್ತಲಿನ ಚರಂಡಿ ಮತ್ತು ಮೋರಿ ಸಂಪೂರ್ಣವಾಗಿ ಫುಲ್ ಬ್ಲಾಕ್ ಆಗಿದ್ದಾವೆ. ಇಲ್ಲೆಲ್ಲ ಹೂಳು ತುಂಬಿಕೊಂಡಿರೋದ್ರಿಂದಾಗಿ ಎಲ್ಲವೂ ಕೂಡ ಫುಲ್ ಬ್ಲಾಕ್ ಆಗ್ತಾ ಇದ್ದಾವೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಲೇ ಏನಾದರೂ ಕ್ರಮ ಕೈಗೊಳ್ಳದೇ ಇದ್ದರೆ ಆ ಹೂಳುಗಳನ್ನು ಎತ್ತಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡದೇ ಇದ್ದರೆ ಮತ್ತೆ ಸಮಸ್ಯೆ ಎದುರಾಗುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಳೆದ ವರ್ಷ ನಾವು ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನು ಕಂಡಿದ್ವಿ. ಸಂಪೂರ್ಣವಾಗಿ ಫ್ಲೈಓವರ್ ಕೆರೆಯಂತಾಗ್ಬಿಟ್ಟಿತ್ತು. ಒಂದು ರೀತಿಯಾಗಿ ಸಂಪೂರ್ಣವಾಗಿ ಫ್ಲೈಓವರೇ ಜಲಾವೃತವಾಗಿ ಹೋಗಿತ್ತು. ಯಾರೊಬ್ಬ ಪ್ರಯಾಣಿಕರು ಕೂಡ ಪ್ರಯಾಣ ಮಾಡೋದಕ್ಕಾಗದೆ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ರು. ಹೀಗಾಗಿ ಈಗ ಅಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಮೋರಿಗಳಾಗಿರ್ಬೋದು, ರಾಜಕಾಲುವೆ ಇರಬಹುದು, ಅದರಲ್ಲಿ ತುಂಬಿರುವಂತಹ ಹೂಳುಗಳನ್ನು ಎತ್ತದೇ ಇದ್ದರೆ ಈಗ ನೀರು ಹರಿಯೋದಕ್ಕೆ ಸಮಸ್ಯೆ ಆಗದೆ ಆಗಿ ಮತ್ತೆ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ಭಾಗದಲ್ಲಿ ಧಾರಾಕಾರ ಮಳೆ ಆಯಿತು ಅಂದ್ರೆ ಎಲ್ಲರ ಗಮನ ಒಮ್ಮೆಗೆ ಮಂಗಳೂರಿನ ಪಂಪ್ವೆಲ್ ಸರ್ಕಲ್ ಹತ್ತ ಹೋಗುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಕೂಡ ಧಾರಾಕಾರ ಮಳೆಯಾದಂತ ಸಂದರ್ಭ, ಮಳೆ ಆರಂಭವಾಗುವಂತ ಸಂದರ್ಭ ಪಂಪ್ವೆಲ್ ಸರ್ಕಲ್ ಮುಳುಗಡೆಯಾಗಿ ಹಲವು ಅವಾಂತರಗಳಿಗೆ, ಹಲವು ಅಪಾಯಗಳಿಗೆ ಕಾರಣವಾಗಿರುವಂತಹ ಸಾಕಷ್ಟು ಉದಾಹರಣೆಗಳು, ಸಾಕಷ್ಟು ಘಟನೆಗಳು ವರ್ಷಂಪ್ರತಿ ನಡೀತಾ ಇರುತ್ತೆ. ಆದರೆ ಒಮ್ಮೆಗೆ ಮಾತ್ರ ಅಧಿಕಾರಿ ವರ್ಗ ಎಚ್ಚೆತ್ತು ಮತ್ತೆ ಯಾವುದೇ ರೀತಿಯ ಕ್ರಮವನ್ನ ವಹಿಸೋದಿಲ್ಲ. ಹಾಗಾದ್ರೆ ಸದ್ಯ ಈ ಬಾರಿಯ ರಿಯಾಲಿಟಿ ಅನ್ನುವಂಥದ್ದು ಯಾವ ರೀತಿ ಇದೆ? ಪಂಪ್ವೆಲ್ ಸರ್ಕಲ್ ಏನಿದೆ, ಇಲ್ಲಿನ ಗ್ರೌಂಡ್ ರಿಪೋರ್ಟ್ ಏನು, ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ರೀತಿಯ ತಯಾರಿಗಳು ಈ ಬಾರಿಯ ಮಳೆಗಾಲವನ್ನು ಎದುರಿಸೋದಕ್ಕೆ ಆಗಿರುವಂತದ್ದು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ನಾವು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಇದೆ ಮಂಗಳೂರಿನ ಹೆಸರಾಂತ ಪಂಪ್ವೆಲ್ ಫ್ಲೈಓವರ್ ಏನಿದೆ, ಇದು ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ಫ್ಲೈಓವರ್. ಇದು ಉದ್ಘಾಟನೆ ಆಗುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಟೀಕೆ ಹಾಗೂ ಟ್ರೋಲ್ಗಳಿಗೆ ಒಳಪಟ್ಟಿತ್ತು. ಇದಾದ ಬಳಿಕ ಪ್ರತಿ ಮಳೆಗಾಲದಲ್ಲೂ ಕೂಡ ಇಲ್ಲಿ ನೀರು ನಿಂತು, ನೀರು ಶೇಖರಣೆಯಾಗಿ ಈ ಪ್ರದೇಶ ಫುಲ್ ಜಲಾವೃತವಾಗ್ತಾ ಇತ್ತು. ಪ್ರತಿ ವರ್ಷ ಕೂಡ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಮಳೆಗಾಲ ಆರಂಭವಾಗುವಂತಹ ಹೊತ್ತಿನಲ್ಲಿ ಕಟ್ಟಿಟ್ಟ ಬುತ್ತಿಯಾಗಿತ್ತು. ಕಳೆದ ವರ್ಷ ಕೂಡ ಇಲ್ಲಿನ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಹಾಗಾದ್ರೆ ಈ ಬಾರಿ ಪಂಪ್ವೆಲ್ ಫ್ಲೈಓವರ್ನ ಸರ್ಕಲ್ ಏನಿದೆ, ಇಲ್ಲಿನ ಪರಿಸ್ಥಿತಿ ಏನು? ಈ ಬಾರಿ ಆದರೂ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರಾ? ಈ ಬಾರಿ ಕಳೆದ ವರ್ಷ ನಡೆದಂತಹ ಘಟನೆಗಳು ನಡೆದಿರುವಂತಹ ನಿಟ್ಟಿನಲ್ಲಿ ಕೈಗೊಂಡಿರುವಂತಹ ಕ್ರಮ ಏನು ಅಂತ ನಾವು ನೋಡ್ತಾ ಹೋದ್ರೆ, ಕಳೆದ ವರ್ಷ ಮತ್ತು ಈ ವರ್ಷಕ್ಕೆ ಕಂಪೇರ್ ಮಾಡಿದರೆ ವಸ್ತುಸ್ಥಿತಿ ಅನ್ನುವಂಥದ್ದು ಅದೇ ರೀತಿ ಇದೆ. ಯಾವುದೇ ರೀತಿಯ ಒಂದು ಬದಲಾವಣೆ ಅನ್ನುವಂಥದ್ದು ಆಗಿಲ್ಲ. ಇದೇ ರಾಜಕಾಲುವೆಯಲ್ಲಿ ನೀರು ಸರಿಯಾದ ರೀತಿಯಲ್ಲಿ ಹರಿಯದ ಕಾರಣದಿಂದಾಗಿ, ನೀರು ಬ್ಲಾಕ್ ಆದಂಥ ಕಾರಣದಿಂದಾಗಿ ಇಲ್ಲಿ ಪ್ರವಾಹ, ಕೃತಕ ನೆರೆ ಅನ್ನುವಂಥದ್ದು ಸಂಭವಿಸ್ತಾ ಹೋಗುತ್ತೆ. ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ಫ್ಲೈಓವರ್ನ ಕೆಳಗಡೆ ಇರುವಂತಹ ಒಂದು ರಾಜಕಾಲುವೆಯ ದೃಶ್ಯ ಇದು. ಇಲ್ಲಿ ನೀರು ನಿಂತ ಪರಿಣಾಮ, ಈ ರಾಜಕಾಲುವೆಯ ಹೂಳನ್ನ ಎತ್ತದಂತ ಕಾರಣದಿಂದಾಗಿ ಇಲ್ಲಿ ನೀರು ನಿಂತು ಇಲ್ಲಿ ಕೃತಕ ನೆರೆ ಅಥವಾ ಪ್ರವಾಹದ ಒಂದು ವಾತಾವರಣ ಅನ್ನುವಂಥದ್ದು ಪ್ರತಿ ವರ್ಷ ಮಳೆಗಾಲದ ಆರಂಭದಲ್ಲಿ ನಿರ್ಮಾಣವಾಗುವಂಥದ್ದು. ಅನೇಕ ಹೋರಾಟಗಳು, ಅನೇಕ ರೀತಿಯ ಆಕ್ರೋಶಗಳು ವ್ಯಕ್ತವಾಗುವ ಸಂದರ್ಭ, ಕಣ್ಣಿಗೆ ಮಣ್ಣೆರಚುವಂತ ರೀತಿಯಲ್ಲಿ ಪ್ರವಾಹ ಬಂದು ಹೋದ್ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ಆದರೆ ಈ ಬಾರಿ ಮಳೆಗಾಲ ಏನು ಬರ್ತಾ ಇದೆ, ಧಾರಾಕಾರ ಮಳೆಯ ಮುನ್ಸೂಚನೆ ಇದೆ. ಹಾಗಾದ್ರೆ ಈ ಬಾರಿಯ ಪರಿಸ್ಥಿತಿ ಏನು ಅಂತ ನೋಡ್ತಾ ಹೋದ್ರೆ, ಈ ಬಾರಿ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಸ್ಥಳೀಯರು. ಮುಂದಿಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜಿ ಕೆ ಭಟ್ ಅವರಿದ್ದಾರೆ, ಅವರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿ ಕೂಡ ಪಂಪ್ವೆಲ್ ಫ್ಲೈಓವರ್ ಮುಳುಗಡೆ ಆಗುತ್ತಾ? ಸರ್, 3 ಅಥವಾ 4 ಗಂಟೆ ಕಂಟಿನ್ಯೂಸ್ ಮಳೆ ಬಂದರೆ ಮುಳುಗಡೆ ಆಗುವುದಲ್ಲಿ ಯಾವುದೇ ಸಂಶಯ ಇಲ್ಲ. ನೀವಿಲ್ಲಿ ನೋಡ್ಬೋದು, ಸರ್ವಿಸ್ ರೋಡಲ್ಲಿ ಮಾಡಿದಂಥ ಬ್ರಿಡ್ಜು ಎತ್ತರ ತುಂಬ ಕಮ್ಮಿಯಾಗಿ 3 ಅಥವಾ 4 ಗಂಟೆ ಮಳೆಗೆ ಆ ಪ್ರವಾಹಕ್ಕೆ ಆ ನೀರು ಅದರ ಮೇಲಿಂದ ಹೋಗಿ ಸರ್ಕಲ್ನ ಅಡಿಯಲ್ಲಿ ಶೇಖರಣೆಯಾಗಿ ಪ್ರವಾಹ ಬರುವಂಥ ಸೃಷ್ಟಿಯಾಗಿದೆ. ಯಾಕೆ ಮಾಡ್ತಾ ಇಲ್ಲ ಸರ್? ಯಾಕೆ ಇದ್ರಲ್ಲಿ ಒಂಥರ ಬೇಜವಾಬ್ದಾರಿತಾನೆ? ಏನು ದೊಡ್ಡ ವಿಷಯ ಅಲ್ಲ ಇದು, ಯಾಕೆ ಮಾಡ್ತಾ ಇಲ್ಲ ಸರ್? ಇಲ್ಲಿ ಅಧಿಕಾರಿಗಳಿಗೆ ಇಚ್ಛಾಶಕ್ತಿಯ ಕೊರತೆ, ಅಕೌಂಟಬಿಲಿಟಿ ಇಲ್ಲ. ಈಗ ಪ್ರವಾಹ ಬಂದರೂ ನಾಳೆ ಇವನಿಂದ ಅಂತ ಹೇಳುವಂಥ ಪಾಯಿಂಟ್ ಔಟ್ ಮಾಡಿ ಅವನ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ಯಾವ ಕಾರ್ಯಕ್ರಮವೂ ಜಿಲ್ಲೆಯಲ್ಲಿ ಇದುವರೆಗೆ ಆಗಲಿಲ್ಲ. ಪ್ರವಾಹ ಇರ್ಬೋದು, ಅವಘಡ ಇರ್ಬೋದು, ಯಾವುದೇ ಇರ್ಬೋದು. ನೀವು ಮೊನ್ನೆ ನೋಡಿರ್ಬೋದು, ಕೂಳೂರು ಬ್ರಿಡ್ಜಲ್ಲಿ ಶೇಖರಣೆ ಆಗಿದ್ದ ಮಣ್ಣು ಇನ್ನು ಕೇವಲ ಒಂದು 3-4 ದಿವಸದಲ್ಲಿ ಮಳೆಗಾಲ ಶುರುವಾಗ್ತದೆ.
ಹಾಗಾಗಿ ಯಾವುದೇ ಒಂದು ಆ್ಯಕ್ಷನ್ನು ಅವರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಇದು ವರ್ಷ ನಾಟಕ ಮುಂದುವರಿಯುತ್ತದೆ. ಹಾಗಾದ್ರೆ ಈ ಬಾರಿ ಕೂಡ ಪ್ರವಾಹ ಆಗುವಂಥದ್ದು ಸರಿ. ಹಾಗಾದ್ರೆ ಈಗ ತುರ್ತಾಗಿ ಏನು ಕ್ರಮ ಕೈಗೊಂಡ್ರೆ ನಿಯಂತ್ರಣಕ್ಕೆ ಬರ್ಬೋದು? ಸರ್, ತುರ್ತಾಗಿ ಈಗ ಏನಿಲ್ಲ, ಆ ಬ್ರಿಡ್ಜಿನ ಅಡಿಯಲ್ಲಿಂದ ಹೂಳು ತೆಗಿಬೇಕು, ಮತ್ತು ಬ್ರಿಡ್ಜಿನ ಅಡಿಯಲ್ಲಿ ಒಂದು ಟೆಲಿಫೋನ್ ಡಕ್ಟ್ ಅಥವಾ ಎಲೆಕ್ಟ್ರಿಕಲ್ ಡಕ್ಟ್ ಹೋಗ್ತಾ ಇದೆ, ಅದನ್ನು ಶಿಫ್ಟ್ ಮಾಡಬೇಕು. ಮತ್ತು ಆ ಕಡೆ ಇನ್ನೂ ಹೂಳು ತೆಗಿಲಿಕ್ಕೆ ಬಾಕಿ ಇದೆ. ಅದನ್ನು ತೆಗೆದರೆ ಈ ವರ್ಷ ಪ್ರವಾಹ ಬರದೇ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಎಸ್, ಇದಿಷ್ಟು ಜಿ ಕೆ ಭಟ್ ಅವರ ಮಾತು. ತುರ್ತಾಗಿ ಅಲ್ಲಿ ಹೂಳು ತೆಗೆಯುವಂಥ ಕೆಲಸವನ್ನು ಮಾಡಬೇಕು. ಆ ಕಾಮಗಾರಿ ಕೂಡ ಸಮರ್ಪಕವಾಗಿ ನಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಧಾರಾಕಾರ ಅಂದರೆ ಸುಮಾರು 3-4 ಗಂಟೆಗಳ ನಿರಂತರ ಮಳೆ ಬಂತು ಅಂತ ಆದರೆ ಮತ್ತೆ ಪಂಪ್ವೆಲ್ ಫ್ಲೈಓವರ್ ಮುಳುಗುವಂಥದ್ದು ಪಕ್ಕ ಅನ್ನೋದು ಇಲ್ಲಿನ ಸ್ಥಳೀಯರ ಮಾತು. ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ TV5 ಮಂಗಳೂರು.